ಕೊರಟಗೆರೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ₹14 ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಗೆ ಶಂಕುಸ್ಥಾಪನೆ. ಕೊರಟಗೆರೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುವ ನಿಟ್ಟಿನಲ್ಲಿ 3 ಕೋಟಿ ವೆಚ್ಚದ ತಾಲೂಕು ಪಂಚಾಯಿತಿ ಕಟ್ಟಡ, 1 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ, 21 ಲಕ್ಷ ವೆಚ್ಚದ ಜೇನು ಕೃಷಿ ಕೇಂದ್ರ ಉದ್ಘಾಟನೆ ಸೇರಿದಂತೆ ಸುಮಾರು ₹14 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಅವರು, ಯುವಕರು ಕ್ರೀಡೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸುವ ಮೂಲಕ ಶಾರೀರಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನ ವೃದ್ಧಿಸಿಕೊಳ್ಳಬೇಕು. ಅಲ್ಲದೆ ಯುವಕರು ಆದಷ್ಟು ಡ್ರಗ್ಸ್ನಿಂದ ದೂರವಿರಬೇಕೆಂದು ಕರೆ ನೀಡಿದರು. ತುಮಕೂರು ಜಿಲ್ಲೆಯಲ್ಲಿ ಕ್ರೀಡೆಗೆ ಹೆಚ್ಚು ಒತ್ತನ್ನ ನೀಡಿದ್ದು, ಕ್ರೀಡಾ ತರಬೇತಿಗಳನ್ನು ಲೋಕಾರ್ಪಣೆಗೊಳಿಸಲಾಗಿದೆ. ಹೀಗಾಗಿ ಯುವಕರು ಕ್ರೀಡೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸುವ ಮೂಲಕ ಶಾರೀರಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನ ವೃದ್ಧಿಸಿಕೊಳ್ಳಬೇಕು ಎಂದಿದ್ದಾರೆ. ತುಂಬಾಡಿಯಿಂದ ಹೋಗಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ಓಡ್ಕೊಂಡ್ ಬಂದವನು. ಮೊನ್ನೆನೂ ಕೂಡ ನಾವು ಪೊಲೀಸ್ ಮ್ಯಾರಥಾನ್ ಮಾಡ್ತೀವಿ ಪ್ರತಿ ವರ್ಷ. ಪೊಲೀಸ್ ಮ್ಯಾರಥಾನ್ ನಲ್ಲಿ ಹೋದ ವರ್ಷನೂ ಅವನೇ ಗೆದ್ಬಿಟ್ಟಿದ್ದ ಮ್ಯಾರಥಾನ್ ನಲ್ಲಿ. ಈ ವರ್ಷನೂ ಅವನೇ ಬಂದ, ಅವನೇ ಗೆದ್ಬಿಟ್ಟವನು. ತುಂಬಾಡಿಯಿಂದ ಹೋಗಿ ಅವನು ಅಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡು ನೋಡಿ ಅವನು ಹಂಗ ಆಗ್ಬೇಕಾದ್ರೆ ಅಂತವ್ರು ಬಹಳ ಜನ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಅವಕಾಶ ಸಿಗ್ಬೇಕಷ್ಟೆ. ಅದಕ್ಕೆ ನಾವು ಇದನ್ನೆಲ್ಲ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ತುಮಕೂರಿನಲ್ಲಿ ತಮ್ಗೆ ಗೊತ್ತಿದೆ, ತುಮಕೂರಿನಲ್ಲಿ ನಾವು ಇತ್ತೀಚೆಗೆ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದು. 7 ದಿವಸ ಏನೆಲ್ಲ ನಮಗೆ ಬೆಂಗಳೂರಿನಲ್ಲಿದೆ ಅದಕ್ಕಿಂತ 1 ಪಟ್ಟು ಹೆಚ್ಚಾಗಿ ನಾವು ಇಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಇವತ್ತು ಶೂಟಿಂಗ್ಗೆ ಒಂದು ಫೆಸಿಲಿಟೀಸ್ ಅನ್ನ ಮಾಡಿಕೊಟ್ಟಿದ್ದೀವಿ. ಬಹುಶಃ ಅದು ಅತಿಶಯೋಕ್ತಿ ಕೂಡ ಆಗೋದಿಲ್ಲ. ಇದರ ಮುಖ್ಯಸ್ಥರು ಯಾರಪ್ಪ ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚು ಆಸಕ್ತಿಯನ್ನ ವಹಿಸಿ ಅದಾಗಲೇಬೇಕು ಅಂತ ಹೇಳಿ ಅದಕ್ಕೆ ನಿಂತು ಅದನ್ನ ಮಾಡಿಸಿದವರು ಯಾರು ಅಂತ ಹೇಳಿದ್ರೆ ನಮ್ಮ DC ಅವರು. ಅವರೊಂದು 20 ಸರಿ ಹೋಗಿರ್ಬೋದು ಅಲ್ಲಿ ಅಲ್ಲಮ್ಮ. ಮತ್ತೆ ಇಲ್ಲಿ 20 ಸತಿ ಬಂದ್ಬಿಟ್ಟವ್ರೆ. ಬೆಳಿಗ್ಗೆ ಸಾಯಂಕಾಲ ಅವರಿಗೆ KRDLನವ್ರಿಗೆ ಹೊಡೆಯೋದೊಂದು ಬಾಕಿ. ಅಷ್ಟರ ಮಟ್ಟಿಗೆ ಇವತ್ತೇನಾದ್ರೂ ಇಷ್ಟು ಕ್ವಿಕ್ ಆಗಿ ಆಗಿದ್ರೆ ಅಂದ್ರೆ ಅವರೇ ಕಾರಣ. ಇನ್ನು ರಾಜ್ಯ ಸರ್ಕಾರ ಜಾರಿ ತಂದಿರುವ ಯೋಜನೆಗಳನ್ನ ಸಹಿಸಲಾಗದೆ ವಿರೋಧ ಪಕ್ಷಗಳು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾವೆ. ಸರ್ಕಾರದ ಸಾಧನೆ ಮತ್ತು ಜನಪರ ಕಾರ್ಯಕ್ರಮಗಳನ್ನ ಸಹಿಸದೆ ಅಪಪ್ರಚಾರ ಮಾಡ್ತಾವೆ. ಸರ್ಕಾರದಲ್ಲಿ ಹಣವೇ ಇಲ್ಲದಿದ್ರೆ ಕೊರಟಗೆರೆ ಕ್ಷೇತ್ರಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ತರಲು ಆಗ್ತಾ ಇತ್ತ. ನಮ್ಮ ಪಕ್ಷದ ಬಗ್ಗೆ ಟೀಕೆ ಮಾಡುವವರಿಗೆ ಅಭಿವೃದ್ಧಿ ಕೆಲಸಗಳ ಮೂಲಕವೇ ಉತ್ತರವನ್ನ ನೀಡುತ್ತೇವೆ ಎಂದಿದ್ದಾರೆ. ಇನ್ನು ಒಳಾಂಗಣ ಕ್ರೀಡಾಂಗಣವನ್ನ ಶಟಲ್ ಕಾಕ್ ಆಡುವ ಮೂಲಕ ಗೃಹ ಸಚಿವ ಪರಮೇಶ್ವರ್ ಅವರು ಉದ್ಘಾಟಿಸಿದ್ರು. ಜೊತೆಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಕೂಡ ಬ್ಯಾಟ್ ಬೀಸಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ, ಜಿಲ್ಲಾ ಪಂಚಾಯಿತಿ ಸಿಇಒ ಅಶ್ವಿಜಾ ಬಿವಿ, ತಾಲೂಕು ದಂಡಾಧಿಕಾರಿ ಮಂಜುನಾಥ, ಡಿವೈಎಸ್ಪಿ ಮಂಜುನಾಥ ಸೇರಿದಂತೆ ಹಲವರು ಹಾಜರಿದ್ದರು. ಭರತ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.